ಹಲೋ, ವೆಲ್ಕಮ್ ಬ್ಯಾಕ್ ಟು ದ ವೆದರ್ ಬ್ಲಾಗ್ಸ್. ರೇಷನ್ ಖಾಲಿ ಆಗಿತ್ತು. ದೋಸೆ ಎಲ್ಲ ಮಾಡೋಕೆ ಅಕ್ಕಿನೇ ಇರಲಿಲ್ಲ. ಅದಕ್ಕೆ ರೇಷನ್ ಎಲ್ಲ ತೊಗೊಂಬರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಅಕ್ಕಿ ಎಲ್ಲ ತಂದಿದ್ದಿಲ್ಲ, ಒಂದು ನಂಬರ್ ಕೊಟ್ಟು ಬಂದಿದ್ದೆ. ಎಲ್ಲ ಹೆಬ್ಬಟ್ಟು ಕೊಟ್ಟು ಬಂದಿದ್ದೆ. ರೇಷನ್ ತಂದಿರಲಿಲ್ಲ. ಹೋಗಿ ರೇಷನ್ ತೊಗೊಂಬಂದೆ. ರೇಷನಿಗೆ ಅಕ್ಕಿ ಮತ್ತು ಹೊಳಿ ಗೋಧಿ ಇಟ್ಕೊಟ್ಟಿದ್ರು. ಅದನ್ನೇ ಬಂದು ಚಪಾತಿ ಮಾಡೋಣ ಅಂತೆಲ್ಲ ಹಿಟ್ಟು ಸಾಣಿಸಿ ಎಲ್ಲ ಹಿಟ್ಟು ಕಲಸಿಟ್ಟೆ. ಅದಾದ್ಮೇಲೆ ಪಲ್ಯಕ್ಕೇನೂ ಇರಲೇ ಇಲ್ಲ. ಪಲ್ಯಕ್ಕೆ ತರಕಾರಿ ಏನಾರ ತಗೊಂಬರೋಣ ಅಂತ ಹೋಗಿದ್ದೆ. ಅದು 2 ದಿನ ಆಯಿತು ಹಬ್ಬ ಅಲ್ಲ, ತರಕಾರಿ ಬಂದಿರಲಿಲ್ಲ. ಎಲ್ಲ ಅದೇ ಇತ್ತು, ಎಲ್ಲ ಹಳೆ ತರಕಾರಿನೇ ಇತ್ತು, ಹೊಸದೇನು ಬಂದಿರಲಿಲ್ಲ. ಮತ್ತು ಹೀರೆಕಾಯಿ ತೊಗೊಂಬಂದೆ. ಹೀರೆಕಾಯಿ ಎಲ್ಲ ತೊಗೊಂಬಂದು ನಾನು ಊಟಕ್ಕೆ ಹೆಚ್ಚಿ ಎಲ್ಲ ರೆಡಿ ಮಾಡಿದೆ. ಟೈಮಲ್ಲಿ ಲೇಟ್ ಆಗಿತ್ತು, ಏನು ಮಾಡೋಕ್ಕಾಗಲ್ಲ. ಮತ್ತು ಲೇಟ್ ಆದರೆ ಅಡುಗೆ ಮಾಡೋದೆ ಬೇಜಾರಾಗಿತ್ತು. ಇವತ್ತೇನೋ ಮಾಡಬಾರ್ದೆ ಅಂದ್ಕೊಂಡಿದ್ದೆ, ಆದರೂ ಮತ್ತೆ ಮಾಡೋಣ ಅಂಥೇಳಿ ಹೀರೆಕಾಯಿ ಎಲ್ಲ ತೊಗೊಂಬಂದೆಲ್ಲ ಕ್ಲೀನ್ ಮಾಡಿ ಹೆಚ್ಚಿ ಪಲ್ಯ ಮಾಡಿದೆ. ಅದಾದಮೇಲೆ ಇಲ್ಲಿ ವಿಶ್ವ ಹಬ್ಬ ಅಂತಂದು ಹೇಳಿ ಆಚರಣೆ ಮಾಡಿದ್ರು. ನಿನ್ನೆ ಚೆನ್ನಾಗಿ ಮಾಡಿದ್ರಲ್ಲ. ವಿಶ್ವ ಅಂದರೆ ನಮ್ಮ ಊರಾಗ ಹೆಂಗೆ ಯುಗಾದಿ ಹಬ್ಬಗಳನ್ನೆಲ್ಲ ನಾವು ಮಾಡ್ತೇವಲ್ಲ, ಯುಗಾದಿ ಹಬ್ಬನ ಅದೇ ಟೈಪ್ನೊಳಗೆ ವಿಶ್ವ ಹಬ್ಬ ಅಂತಂದು ಹೇಳಿ ಮಾಡ್ತಾರೆ. ವಿಶ್ವ ಹಬ್ಬ ಅಂದರೆ ವರ್ಷದ ಮೊದಲನೇ ಹಬ್ಬ ಆಗಿರ್ತೈತೆ ಕೇರಳದವರಿಗೆ. ಇದು ಮತ್ತೊಡಿ ಕೃಷ್ಣನಿಗೆ ಜಾಸ್ತಿ ಜಾಸ್ತಿ ಕೃಷ್ಣನ ಪೂಜೆ ಮಾಡ್ತಾರೆ ಇಲ್ಲಿ ಕೇರಳದವರು. ಕೃಷ್ಣನ ಪೂಜೆನೇ ಜಾಸ್ತಿ ಮಾಡೋದಿಲ್ಲಿ. ಅದಾದಮೇಲೆ ಇಲ್ಲಿ ಬೆಳಿತಕ್ಕಂಥ ತರಕಾರಿಗಳು, ಹೂವುಗಳು ಮತ್ತು ಎಲ್ಲ ಹೂವುಗಳ ತರಕಾರಿಗಳು ಏನು ಬೆಳೀತಾರಲ್ಲ, ಆ ಬೆಳೆದಿರ್ತಕ್ಕಂಥದ್ದೆಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ. ಕೃಷ್ಣನ ಪೂಜೆಗೆ ಪ್ರಧಾನವಾಗಿ ಒಂದು ಹೂವು ಇರ್ತೈತೆ. ಅದ್ರ ಹೆಸರು ಕನಿಕುನ್ನ ಅಂತಂದು ಹೇಳಿ ಕರೀತಾರೆ ಅವರು. ಆ ಹೂವನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದು ಪ್ರಧಾನ ಹೂವು, ಕೃಷ್ಣಗೆ ಅದು ಇಷ್ಟವಾದ ಪ್ರಿಯವಾದ ಹೂವು ಅದು. ಆ ಹೂವನ್ನು ಇಟ್ಟು ಪೂಜೆ ಮಾಡಿದರೆ ನಮ್ಮನ್ನ ಕರೆದಿದ್ರು ಪೂಜೆಗೆಲ್ಲ. ಹೋಗಿ ಬಂದ್ವಿ, ಎಲ್ಲ ಚೆನ್ನಾಗಿ ಮಾಡಿದ್ರಲ್ಲ. ಅದಾದ್ಮೇಲೆ ಪಲ್ಯ ಎಲ್ಲ ಮುಗಿಸ್ದೆ. ಪಲ್ಯ ಎಲ್ಲ ಮುಗಿಸಾದ್ಮೇಲೆ ಚಪಾತಿ ಮಾಡೋಣ ಅಂತೇಳಿ ಹಿಟ್ಟೆಲ್ಲ ನೆಂದಿತ್ತು, ಚಪಾತಿ ಮಾಡಿದೆ. ಆಲ್ಮೋಸ್ಟ್ ಈಗ ಗ್ಯಾಸಿನ ಮ್ಯಾಗ ಏನೂ ಮಾಡೋದಿಲ್ಲ, ಎಲ್ಲ ಒಲೆ ಮ್ಯಾಗೆ ಮಾಡ್ತೀವಿ. ಈಗೆಲ್ಲ ಕಟ್ಟಿಗೆ ಅದಾವಲ್ಲ, ಮತ್ತೆ ಯಾಕೆ ಸುಮ್ಮನೆ ಅಂತಂದೇಳಿ ಇವಾಗೆಲ್ಲ ಹೈ ರೇಟ್ ಆಗೈತಿ. ಊರಾಗೆಲ್ಲ ಒಂದು 1000 ರೂಪಾಯಿ ಇದ್ರೆ ಗ್ಯಾಸ್, ಇಲ್ಲಿ 2500 3000 ಆಗೈತಿ. ಇನ್ನೂ ಮತ್ತೆ ಅಲ್ಲಿ ಹೆಚ್ಚಿಗೆ ಆಕತ್ತೇನೋ ಅಂತಾರೆ ಇಲ್ಲಿ. ಹಾಗಾಗಿ ನಾವು ಭಯ ಬಿದ್ದು ಸುಮ್ಮನೆ ಗ್ಯಾಸಿನ ಮ್ಯಾಗ ಮಾಡತ್ತೇವೆಲ್ಲ. ಇದು ಒಲೆ ಹಚ್ಚೋದ ಕಷ್ಟ ಆಗಿಬಿಟ್ಟೈತಿ. ಇಲ್ಲ ಏನೋ ಪ್ಲಾಸ್ಟಿಕ್ ಏನೂ ಇಡಂಗಿಲ್ಲ ಒಲೆಯಾಗಿಲ್ಲ, ಪೇಪರಿಂದನ ಹಚ್ಬೇಕು. ಇಲ್ಲಾಂದ್ರೆ ಇಲ್ಲಿ ಸೀಮೆ ಎಣ್ಣೆ ಕೊಡ್ತಾರೆ, ಇಲ್ಲಿ ಇದನ್ನು ಕೊಡ್ತಾರೆ, ಅದನ್ನು ತರ್ಬೋದು, ಹೋಗಿ ತೊಗೊಂಬಂದೆಲ್ಲ ಮಾಡ್ಬೋದು. ವಿಶ್ವ ಹಬ್ಬದ ನೋಡ್ರಿ ಇದೆಲ್ಲ ಪಟಾಕಿ ನೋಡೋಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ಟೈಮ್ ಆಲೇ 9:30 ಆಯ್ತು. ನಾವು ಲೇಟ್ ಆಗಿದೆ. ಅದು ಚಪಾತಿ ಹೀರೆಕಾಯಿ ಪಲ್ಯನೇ ಮಾಡಿದ್ದಲ್ಲ, ಅದನ್ನ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ ಅಷ್ಟೇ, ವಿಡಿಯೋ ಇಷ್ಟ ಆದರೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.